ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಕರವಾಗಿ ಹಳ್ಳಿಯಲ್ಲಿ ಮಾಡುವಂತಹ ಗಿಣ್ಣು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗಿಣ್ಣನ್ನ ಒಬ್ರು ಒಂದೊಂದು ವಿಧಾನದಲ್ಲಿ ಗಿಣ್ಣನ್ನ ಪ್ರಿಪೇರ್ ಮಾಡ್ತಾರೆ. ನಮ್ಮನೆಯಲ್ಲಿ ಯಾವ ರೀತಿಯಾಗಿ ಗಿಣ್ಣು ಮಾಡ್ತೀವಿ ಅದೇ ರೀತಿಯಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಮ್ಮೆ ಹಾಲಿನಿಂದ ಬೇಕಾದ್ರೂ ಮಾಡ್ಬೋದು, ಇಲ್ಲ ಹಸುವಿನ ಹಾಲಿನಿಂದ ಬೇಕಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಹಸುವಿನ ಹಾಲಿನಿಂದ ತೋರಿಸ್ಕೊಡ್ತಾ ಇದ್ದೀನಿ. ಸಖತ್ ರುಚಿಯಾಗಿ ಕೂಡ ಇರುತ್ತೆ. ಹಾಗಾದ್ರೆ ಬನ್ನಿ ಇವಾಗ ಇದನ್ನ ಹೆಂಗ್ ಮಾಡ್ಕೊಳ್ಳೋದು ಮತ್ತೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡ್ ಬರೋಣ. ಫಸ್ಟಿಗೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ನಾರ್ಮಲ್ ಅಕ್ಕಿನ ತಗೊಂಡಿದ್ದೀನಿ. ನಾನು ಇಲ್ಲಿ ಗಿಣ್ಣ ಪ್ರಿಪೇರ್ ಮಾಡ್ತಾ ಇರೋದು ಅಕ್ಕಿನ ಉಪಯೋಗಿಸ್ಕೊಂಡ್ ಮಾಡ್ತಾ ಇದ್ದೀನಿ. ಈ ಅಕ್ಕಿನ ಒಂದ್ಸಲ ಸ್ವಲ್ಪ ನೀರನ್ನ ಹಾಕೊಂಡು 2 ರಿಂದ 3 ಬಾರಿ ಕ್ಲೀನ್ ಆಗಿ ತೊಳ್ಕೊಬೇಕಾಗತ್ತೆ. ಆ ನೀರನ್ನೆಲ್ಲ ಬಸ್ಬಿಟ್ಟು ಮತ್ತೆ ಫ್ರೆಶ್ ಆಗಿರುವ ನೀರನ್ನ ಹಾಕಿ ಈ ಅಕ್ಕಿನ 10 ರಿಂದ 15 ನಿಮಿಷ ನೆನ್ಸ್ಕೋಬೇಕಾಗತ್ತೆ. ಈ ಅಕ್ಕಿ ನೆನೆಯೋಷ್ಟ್ರಲ್ಲಿ ನಾವು ಹಾಲನ್ನ ರೆಡಿ ಮಾಡ್ಕೊಳ್ಳೋದ ಬನ್ನಿ. ಇದು ಬಂದು ಫಸ್ಟ್ನೇ ಸ್ಟೆಪ್. ನೋಡಿ, ನಾನಿಲ್ಲಿ ಹಸುವಿನಿಂದು 1 ಲೀಟರ್ ಆಗೋಷ್ಟು ನಾನು ಗಿಣ್ಣು ಹಾಲನ್ನ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ಹಾಲು ಯಾವ ರೀತಿ ಇದೆ. ಇದಕ್ಕೆ ನೀರೇನು ಹಾಕಿಲ್ಲ, ಹಾಗೇನೆ ಗಟ್ಟಿಯಾಗಿರುವಂತಹ ಹಾಲು 1 ಲೀಟರ್ ತಗೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕಕ್ಕಿಟ್ಟು ಸೆಕೆಂಡ್ನೇ ಸ್ಟೆಪ್ ಬಂದು ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಈ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆಲ್ಲ ತೆಗ್ದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಆನಂತರ ಸೇಮ್ ಅದೇ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ಪುಟಾಣಿ ಅಂದ್ರೆ ಹುರುಗಡ್ಲೆ ಹಾಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾವು ಇವಾಗ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ತುಂಬಾ ಸಾಫ್ಟ್ ಆಗಿ ಎಲ್ಲ ಪೌಡರ್ ಮಾಡ್ಕೊಳ್ಳೋದೇನು ಬೇಡ. ಈ ರೀತಿಯಾಗಿ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ರೇನೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನಿಮ್ಗೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಬಾರ್ದು ಅಂತ ಹೇಳಿದ್ರೆ ನುಣ್ಣಗೆ ಪೌಡರ್ ಮಾಡ್ಕೊಳ್ಬಹುದು. ಈಗ ಇದನ್ನ ಸೈಡಕ್ಕೆ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಬಿಸಿಗೆ ಇಟ್ಟಿದ್ದೆ. ಇವಾಗ ಇದಕ್ಕೆ ನಾನು ಕರು ಹಾಕಿದ 2ನೇ ದಿನದ ಹಸುವಿನ ಹಾಲು 1 ಲೀಟರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೋಬೇಕು, ಯಾಕಂದ್ರೆ ತಳ ಹಿಡಿದ್ಬಿಡುತ್ತೆ. ಸೊ ಹೀಗೆ ಮಾಡ್ಬೇಕಾದ್ರೆ ದಪ್ಪ ತಳದ ಕುಕ್ಕರ್ ಅಥವಾ ಪಾತ್ರೆ ಇಡ್ಬೇಕು. ಈಗ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು 7 ರಿಂದ 8 ಕುದಿ ಬರ್ಬೇಕು. ಅಲ್ಲಿ ತನಕ ನಾವು ಇದನ್ನ ಈ ರೀತಿ ಸರಿಯಾಗಿ ಚೆನ್ನಾಗಿ ಉಪ್ಪು ಬರ್ಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ. ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿಯಾಗಿ 7 ರಿಂದ 8 ಸರಿ ಉಕ್ಕಿ ಬರ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ನಾವು ಕಾಯಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಉಕ್ಕಿ ಬರ್ತಾ ಇದೆ. ಈಗ ಈ ರೀತಿ ಮಿಕ್ಸ್ ಮಾಡ್ತಾ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂಡು ಇದನ್ನ ಕ್ಲೀನ್ ಆಗಿ ಈ ತರ ಮಿಕ್ಸ್ ಮಾಡ್ಬೇಕು. ನೋಡಿ, ಇದು ಗಿಣ್ಣಾಲು ಹೊಡೆದು ಹೋಗ್ಬಿಡುತ್ತೆ. ನಾರ್ಮಲ್ ಆಗಿ ಗಿಣ್ಣಾಲು ಆಗಿರೋದ್ರಿಂದ ಸ್ವಲ್ಪ ಹೊಡೆದು ಹೋಗಿ ಬಿಡುತ್ತೆ. ನೀವು ಹಾಲು ಹೊಡೆದೋಯ್ತು ಅಂತ ಹೇಳ್ಬಿಟ್ಟು ಇದು ಯಾವುದೇ ಕಾರಣಕ್ಕೂ ನೀವು ಚೆಲ್ಬಾರ್ದು. ಇದೇ ರೀತಿಯಾಗಿ ಹೊಡೆದು ಹೋಗ್ಬಿಡುತ್ತೆ. ಅದನ್ನೇ ನಾವು ಯೂಸ್ ಮಾಡ್ಕೊಳ್ಳುವುದು. ಹಾಲಿನ ಕಲರು ಸಹ ಇವಾಗ ಚೇಂಜ್ ಆಗಿದೆ. 7 ರಿಂದ 8 ಸಲ ಕುದಿ ಬಂದಿದ ನಂತರ ನಾವು ಅವಾಗಲೇ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿನ ಹಾಕೊಂಡು ಕ್ಲೀನ್ ಆಗಿ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರೇನು ಹಾಕೋದೇನು ಬೇಕಾಗಿರಲ್ಲ. ಇವಾಗ್ಲೇ ಈ ರೀತಿ 5 ರಿಂದ 7 ನಿಮಿಷ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನ್ ಆಗಿ ಈ ತರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿದೀವೋ ಅದೇ ಲೋಟ ಅಳತೆಯಲ್ಲಿ ನಾನು ಅರ್ಧ ಲೋಟ ಅಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ. ನೀವು ಯಾವ ಕಪ್ ಮೆಜರ್ಮೆಂಟ್ ಅಲ್ಲಿ ಅಕ್ಕಿನ ತಗೊಂಡಿದ್ದೀರೋ ಅದೇ ಮೆಜರ್ಮೆಂಟ್ ಕಪ್ ಅಳತೆಯಲ್ಲಿ ನೀವು ನೀರನ್ನ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಮತ್ತೆ ಹುರುಗಡ್ಲೆ ಪೌಡರ್ನು ಕೂಡ ಹಾಕೊಂಡು ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ಜಸ್ಟ್ ಇದನ್ನ 1 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ಅಷ್ಟೇನೆ. ನಿಮ್ಗೆ ಅಕ್ಕಿಯಿಂದ ಈ ಗಿಣ್ಣನ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದ್ರ ಬದಲು ನೀವು ಕಡಲೆ ಪುರಿ, ಇಲ್ಲಾಂದ್ರೆ ಅವಲಕ್ಕಿ, ಇಲ್ಲಾಂದ್ರೆ ರವೆ, ಈ 3ರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಅನ್ನದ್ರಲ್ಲೂ ತುಂಬಾನೇ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕಂಪ್ಲೀಟ್ ಆಗಿ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ಇವಾಗ ಕ್ಲೀನ್ ಆಗಿ ಒಂದ್ಸಲಿ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಲು ಮತ್ತೆ ನಾವು ಹಾಕಿರುವಂತಹ ಕಡಲೆ ಬೀಜ ಮತ್ತೆ ಹುರ್ಗಡ್ಲೆ ಪೌಡರು ಅನ್ನ ಕಂಪ್ಲೀಟ್ ಆಗಿ ಒಂದಕ್ಕೊಂದು ಬೆತ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಯಾವ ಕಪ್ ಅಲ್ಲಿ ಕಡಲೆ ಬೀಜ ಹುರುಗಡ್ಲೆನ ತಗೊಂಡಿದೀವೋ ಅದೇ ಕಪ್ ಮೆಜರ್ಮೆಂಟ್ ಅಳತೆಯಲ್ಲಿ 1/4 ಕಪ್ ಆಗೋಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕೊಳ್ತಾ ಇದೀನಿ. ಹಾಗೇನೆ ಅದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದೀನಿ. ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಸ್ವೀಟ್ ಅನ್ನ ಹಾಕೊಳ್ಳಿ. ಇದನ್ನೆಲ್ಲನೂ ಕೂಡ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಹಾಕಿರುವಂತಹ ಬೆಲ್ಲ ಸ್ವಲ್ಪ ಕರಗಬೇಕು. ಅದಕ್ಕೋಸ್ಕರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ ಈ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾನೇ
ಟೈಮ್ ಏನು ತಗೊಳಲ್ಲ, ಬೇಗನೆ ಕರಗ್ಬಿಡುತ್ತೆ. ಯಾಕಂದ್ರೆ ಪುಡಿ ಅಲ್ವಾ ಹಾಕೊಂಡಿರೋದು, ಅದಕ್ಕೋಸ್ಕರ. ಇಲ್ಲಾಂದ್ರೆ ಸಪ್ರೇಟ್ ಆಗಿ ನೀವು ಕರಗಿಸ್ಬಿಟ್ಟು ಬೇಕಾದ್ರೂ ಹಾಕೋಬಹುದು. ಇಲ್ಲಿ ನಾನು ಯೂಸ್ ಮಾಡಿರೋದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಅದಕ್ಕೋಸ್ಕರ ಬೇಗನೆ ಕರಗ್ಬಿಡುತ್ತೆ. ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದ್ 2 ರಿಂದ 3 ನಿಮಿಷ ಕುಕ್ಕರ್ ಮುಚ್ಚಳನ ಮುಚ್ಚಿ ಹಾಗೇನೆ ಬಿಟ್ಬಿಡಿ, ಕಂಪ್ಲೀಟ್ ಆಗಿ ಕರಗ್ಬಿಡುತ್ತೆ. ಸ್ಟವ್ ಅನ್ನ ಆಫ್ ಮಾಡ್ಬಿಟ್ಟು ಒಂದ್ಸಲಿ ಕ್ಲೀನ್ ಆಗಿ ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಈ ಗಿಣ್ಣನ ನಾವು ಅವಾಗ ಮಾಡ್ಕೊಂಡು ಅವಾಗ್ಲೇ ಫ್ರೆಶ್ ಆಗಿ ತಿನ್ನೋ ಬದಲು ನೈಟ್ ಮಾಡಿಟ್ಟು ಬೆಳಿಗ್ಗೆ ತಿನ್ಬೋದು. ತುಂಬಾ ರುಚಿಗೆ ಕೂಡ ಇರುತ್ತೆ. ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನ ನಾವು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಮಾಡೋದಕ್ಕೆ ನಾವಿಲ್ಲಿ ದ್ರಾಕ್ಷಿ, ಗೋಡಂಬಿ ಹಾಗೆ ತುಪ್ಪ, ಎಣ್ಣೆ ಏನು ಬಳಸಿಲ್ಲ. ಆದ್ರೂ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಕಡಲೆ ಬೀಜ ಹಾಗೆ ಹುರುಗಡ್ಲೆನ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬಾನೇ ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನೋಡಿದ್ರಲ್ಲ, ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ತುಂಬಾನೇ ಸುಲಭವಾಗಿ ತುಪ್ಪ, ಎಣ್ಣೆ ಹಾಗೆ ಗೋಡಂಬಿ, ದ್ರಾಕ್ಷಿ ಏನನ್ನು ಉಪಯೋಗಿಸ್ತಾನೆ ತುಂಬಾನೇ ಸುಲಭವಾಗಿ ಯಾವ ರೀತಿ ಈ ಗಿಣ್ಣನ್ನ ರೆಡಿ ಮಾಡಿದೀವಿ ಅಂತ ನೋಡಿದ್ರಲ್ಲ. ನೀವು ಕೂಡ ಮನೆಯಲ್ಲಿ ಇವತ್ತೇ ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ಯಾವ ರೀತಿ ಬಂತು ಅಂತ ಮರೀದನೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ನಿಮ್ಮ ಸಪೋರ್ಟ್ ಹಾಗೇನೆ ಇರ್ಲಿ. ಥ್ಯಾಂಕ್ ಯು.